ನಾನು ನಿಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಲೈಬ್ರರಿ, ಸಿದ್ದೇಶ್ವರ ಲೈಬ್ರರಿ ಅಂತ. ಸೊ ಸೆಷನ್ ಒಳಗಡೆ ನಾನು ಏನು ಬೆಳವಣಿಗೆ ಮತ್ತು ವಿಕಾಸದ ಅಧ್ಯಾಯದೊಳಗಡೆ ಈ ತಾರುಣ್ಯ ಅವಸ್ಥೆ ಬಗ್ಗೆ ನಾನು ಕಲಿತೆ. ನೋಡ್ತು ಟೆಸ್ಟ್ ತೋರಿಸ್ತು ನಿಮಗೆ ಹೆಂಗಿತ್ತು ನಾಷ್ಟ ಅಂತ. ಸ್ವಾಮಿ ವಿವೇಕಾನಂದರ ಮಾತು ಹೇಳ್ತಾರೆ, ಏಳಿ ಎದ್ದೇಳು ಗುರಿ ಮುಟ್ಟು ತನಕ ನಿಲ್ಲದಿರು ಅಂತ. ಈ ಮಾತು ನಮಗೂ ಕೂಡ ಅನ್ವಯಿಸ್ತದೆ. ನಮ್ಮ ಗುರಿ ನಾವು ನಮ್ಮ ಮುಂದೆ ಇಟ್ಕೊಂಡು ನಾವು ಇನ್ನೂ ಕೂಡ ಮಕ್ಕೊಂದ್ರೆ ಸರಿ ಆಗೋದಿಲ್ಲ. ಅದಕ್ಕೆ ನಮಗೊಂದು ದಿನಚರಿ ಇರಬೇಕು, ಮತ್ತು ಡಿಸಿಪ್ಲಿನ್ಡ್ ಇರಬೇಕು, ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ಇವೆಲ್ಲ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್. ನೀವೇನಾದರೂ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇದ್ರೆ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಈ ಒಂದು ಸ್ಟಡಿ ಬ್ಲಾಗ್ ಒಳಗಡೆ ನಿಮಗೆ ನಾನು ವಿಶೇಷವಾದಂತಹ ಕೆಲವೊಂದಿಷ್ಟು ಸ್ಟಡಿ ಟಿಪ್ಸ್ ಮತ್ತು ಟ್ರಿಕ್ಸ್ ಜೊತೆಗೆ ಇವತ್ತಿನ ಈ ಒಂದು ಮಾರ್ನಿಂಗ್ ಸೆಷನ್ದ ಸ್ಟಡಿ ರೂಟೀನನ್ನು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊಂಟೇನಿ. ಬೆಳಿಗ್ಗೆ ನಾನು ಸುಮಾರು ಒಂದು 5:45ಕ್ಕೆ ಎದ್ದು 6 ಗಂಟೆ 6:15 ಮಟ್ಟ ಎಲ್ಲ ನೀಟಾಗಿ ರೆಡಿಯಾಗಿ ಸ್ವಲ್ಪ ಎಕ್ಸಸೈಸ್ ಮಾಡಿ ನಾನು ನನ್ನ ಸ್ಟಡಿ ಕಡೆ ಮುಖ ಮಾಡಕತ್ತೀನಿ. ಅದು ಜೊತೆಗೆ ಇವತ್ತಿನ ಓದುವುದರೊಳಗಡೆ ನಿನ್ನೆಕ್ಕಿಂತ ಚೆನ್ನಾಗಿ ಓದಬೇಕಪ್ಪ ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಇವತ್ತು ನಾನು ನನ್ನ ಬೆಳಗಿನ ದಿನಚರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಬಹಳ ನಾನು ಇಷ್ಟಪಡ್ತೀನಿ. ಒಂದು ಬೆಳಿಗ್ಗೆ ಆದರೂ ಎದ್ದು ಓದ್ರಿ, ಇಲ್ಲಪ್ಪ ಅಂತಂದ್ರೆ ರಾತ್ರಿ ಆದರೂ ಎದ್ದು ಓದ್ರಿ. ನೀವು ಎರಡೂ ಮಾಡತ್ತಿಲ್ಲ ಅಂತಂದ್ರೆ ಪರವಾಗಿಲ್ಲ, ನೀವು ಬೆಳಿಗ್ಗೆ 10ರಿಂದ 12 1 ಗಂಟೆ ಮಟ್ಟ ಓದ್ತೀರಿ, ಮತ್ತು ಮಧ್ಯಾಹ್ನ ಸಾಧ್ಯವಾದಷ್ಟು ಮಧ್ಯಾಹ್ನ ಓದ್ಲಿಕ್ಕೆ ಹೋಗಬೇಡ್ರಿ. ಒಂದು ಸಂಜೆ 4 ಗಂಟೆ ಮೇಲ್ಗಡೆ ಓದ್ರಿ. ಇಲ್ಲ ಅಂತಂದ್ರೆ ರಾತ್ರಿ ಆದರೂ ಬೇಗನೆ ಓದ್ರಿ. ರಾತ್ರಿ ಓದ್ಬೋದು ನೀವು, ಇಲ್ಲ ಅಂತಂದರೆ ಮಾರ್ನಿಂಗ್ ಓದ್ಬೋದು. ಒಂದು ಮಾರ್ನಿಂಗ್ ಅಥವಾ ಒಂದು ನೈಟ್ ಎರಡರೊಳಗೆ ಒಂದು ಸಲ ಓದಿ, ಚೆನ್ನಾಗಿರ್ತದೆ ನಿಮ್ಮ ಸ್ಟಡಿ. ಇದು ವೆರಿ ಗುಡ್ ಮಾರ್ನಿಂಗ್. ಆವಾಗಲೇ ಗುಡ್ ಮಾರ್ನಿಂಗ್ ಹೇಳಬೇಕಿತ್ತು, ಬಟ್ ಇವತ್ತು ಲೇಟಾಗಿ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ. ಎಲ್ಲಿ ಮನಸ್ಸಿರ್ತದೋ ಅಲ್ಲಿ ಮಾರ್ಗ ಇರ್ತದೆ ಅಂತ. ಸೊ ಅದಕ್ಕೆ ನಮ್ಮ ಮಾರ್ಗವನ್ನು ನಾವು ಕಂಡುಹಿಡ್ಕೋಬೇಕು. ಇವತ್ತಿನ ಸ್ಟಡಿ ಬ್ಲಾಗ್ ಒಳಗಡೆ ಏನೆಲ್ಲ ವಿಶೇಷತೆ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆಲ್ರೆಡಿ ನಾನು ಎದ್ದು ಲೈಬ್ರರಿಗಳಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ನೋಡೋಣ, ಚಾಗಿ ಕುಡಿದು ಹೋಗ್ಬೇಕಂತ ಪ್ಲ್ಯಾನ್ ಐತಿ, ನೋಡ್ತೀನಿ. ಈಗ ಲೈಬ್ರರಿಗೆ ಹೋಗೋ ದಾರಿ ಇದು. ಟೀ ಬನ್ನಿ ಏನು ಕುಡಿಲಿಲ್ಲ ನಾನು, ಯಾಕಂದ್ರೆ ಇವತ್ತು ಜಲ್ದಿ ನಾಷ್ಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಮತ್ತೊಂದು ಸಲ ಕುಡಿದ್ರೆ ಅದು ಬಿಡಪ್ಪ ಅಂತನೋ ತಲೆಯಾಗ ಬಂತು ವಿಚಾರ. ನೋಡ್ತೇನೆ ಈಗ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಲೈಬ್ರರಿ, ಸಿದ್ದೇಶ್ವರ ಲೈಬ್ರರಿ ಅಂತ. ಸೊ ಈಗ ಭಾಳ ಮಂದಿ ಓದ್ತಿರ್ತಾರೆ ಇಲ್ಲಿ. ನಾವೆಲ್ಲ ಲೈಬ್ರರಿ ಮಾಡಿ ಓದ್ತಾ ಇದ್ದೀವಿ, ನೀವು ಕೆಲವೊಬ್ಬರು ಮನೆಯಲ್ಲಿ ಓದ್ತಾ ಇದ್ದೀರಿ. ಅದರದ್ದೇನು ಸಮಸ್ಯೆ ಇಲ್ಲವೇ ಇಲ್ಲ ಇಲ್ಲಿ ನಾನು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ವೆಲ್ ಫೋಕಸ್ಡ್ ಆಗಿ ಓದ್ತಾ ಇದ್ದೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸರ್ ನೀವು ಲೈಬ್ರರಿಗೆ ಓದ್ತಾ ಇದ್ದೀವಿ ಅಂತಂದರೆ ನಾವೇನು ಬಹಳ ವಿಶೇಷ ವ್ಯಕ್ತಿಗಳೇನು ಅಲ್ಲ. ನಮ್ಮ ಲೈಬ್ರರಿ ಮ್ಯಾಲೆ ಹೊಂಟೇನಿ, 2ನೇ ಫ್ಲೋರ್ ಒಳಗಿದೆ ಲೈಬ್ರರಿ. ನಿಮ್ಗೆ ನಾನು ತೋರಿಸ್ತೀನಿ ಈಗ. ನಮ್ಮ ಲೈಬ್ರರಿ 2ನೇ ಫ್ಲೋರ್ ಒಳಗೆ ಐತಿ ಅಂತ. ಮ್ಯಾಲೆ ಹತ್ತಾತೇನೆ ಈಗ. ಜಸ್ಟ್ ಬಲಗಾಲಿಟ್ಟು ಒಳಗೆ ಹೋಗ್ಬೇಕಾಗೈತಿ ಅಂತೂ ಲೈಬ್ರರಿ ಬಂತ. ಹುಡುಗರೆಲ್ಲ ಭಾಳ ಬಂದಾರ. ಬಲಗಾಲಿಟ್ಟ ಈಗ ಒಳಗೆ ಹೊಂಟೇನಿ ಲೈಬ್ರರಿ ಒಳಗೆ. ಅಂದಂಗೆ ಇವತ್ತು ನಾನು ಮಾಡಬೇಕಾಗಿರೋದು ಇಷ್ಟ. ಏನು HSTRಗೆ ಓದಲಿ, ನಾವು GPSTRಗೆ ಓದಲಿ, ಮತ್ತು ಬೇರೆ PSTRಗೆ ಓದಲಿ, ಸೈಕಾಲಜಿ ಭಾಳ ಮುಖ್ಯ ಆಗುತ್ತೆ. ನಿಮಗೆ ನಾನು ಹಿಂದಿನ ವೀಡಿಯೋದೊಳಗೂ ಕೂಡ ಹೇಳಿದ್ನಿ. ಎಜುಕೇಷನ್ ಸೈಕಾಲಜಿ ಅನ್ನು ನಾನು ಕವರ್ ಮಾಡತ್ತೀನಿ. ಈಗ 1.5 ತಾಸಿಂದು 2 ಸೆಷನ್ನ ಮಾಡ್ಕೊಂಡೇನಿ. ನಾನು ಬೆಳಿಗ್ಗೆ 6:30ಯಿಂದ 8 ಗಂಟೆ ಇದು 1 ಸೆಷನ್ನ. ಇದು ಮೊದಲೇ ಸೆಷನ್ ಒಳಗಡೆ ನಾನು ಬೆಳವಣಿಗೆ ಮತ್ತು ವಿಕಾಸದ ಅಧ್ಯಾಯದೊಳಗಡೆ ಈ ತಾರುಣ್ಯ ಅವಸ್ಥೆ ಬಗ್ಗೆ ನಾನು ಕಲಿತೆ. 2ನೇ ಸೆಷನ್ ಒಳಗಡೆ ಕಲಿಕೆ ಮತ್ತು ಕಲಿಕೆಯ ಅದರ ಅರ್ಥ ಮತ್ತು ವಾಕ್ಯಗಳು, ತಾಂಡೇಕ್ ಅವ್ರು ಏನು ಹೇಳ್ಯಾರ, TET ಒಳಗೆ ಏನು ಕೇಳ್ಯಾರ ಕಲಿಕೆ ಬಗ್ಗೆ, ಮತ್ತು ಕಲಿಕಾ ನ್ಯೂನತೆಗಳೇನದಾವ, ಪ್ರಭುತ್ವ ಕಲಿಕೆ ಆಗಿರ್ಬೋದು, ಕಲಿಕಾ ವಿಧಗಳಾಗಿರ್ಬೋದು, ಡಿಸ್ಲೆಕ್ಸಿಯಾ ಏನದಾವ, ನ್ಯೂನತೆಗಳು ಭಾಳ ಮುಖ್ಯ. ಡಿಸ್ಲೆಕ್ಸಿಯಾ ಎದಕ್ಕೆ ಸಂಬಂಧಪಟ್ಟೈತಿ, ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ ಅಂತಂದು ಅಂಕಗಣಿತಕ್ಕೆ ಸಂಬಂಧಪಟ್ಟಿರೋದು, ಬರವಣಿಗೆ ಸಂಬಂಧಪಟ್ಟಿರೋದು. ಹೀಗೆ
ಬೇರೆ ಬೇರೆ ಸಂಬಂಧಪಟ್ಟಂಥ ಕಲಿಕಾ ನ್ಯೂನತೆಗಳನ್ನು ನಾನು ಕಲ್ತೀನಿ. ನೀವು ವಿಡಿಯೋಗಳು ಕೂಡ ನೋಡ್ತಾ ಇದ್ದೀರಿ. ದೈಹಿಕ ಕಲಿಕಾ ನ್ಯೂನತೆ, ಉಚ್ಚಾರಣೆ ದೋಷ, ಮತ್ತು ಅದೇ ರೀತಿಯಾಗಿ ಕೆಲವೊಂದು 2 ರೌಂಡ್ ಓದೋದು ಮುಗೀತು. ಈಗ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾಷ್ಟ ಮಾಡೋಕ್ಕೆ ಹೊಂಟೇನಿ. ನಮ್ಮ ಲೈಬ್ರರಿಯಿಂದ ಒಂದು 2 ನಿಮಿಷ ಮಾತ್ರ ದೂರ ಇದೆ. ಅದು ನಿಮಗೆ ತೋರಿಸ್ತೀನಿ. ನಾನು ಇವತ್ತೇನು ನಾಷ್ಟ ಮಾಡ್ತೀನಿ ಅಂತ ಇದನ್ನೆಲ್ಲ ಮಂದಾರ್ತಿ ದರ್ಶಿನಿ ಅಂತ ಇದೇ ಹೋಟೆಲ್ಗೆ ಈಗ ನಾಷ್ಟ ಮಾಡೋಕ್ಕಂತ ಬಂದೇನಿ. ಅದು ಬೆಳಗಿಂದ ನಾಷ್ಟ ಬಂದುಬಿಟ್ಟು ಅವಲಕ್ಕಿ, ಚಟ್ನಿ ಮತ್ತು ಸಾಂಬಾರು ಇದೆ. ಇದು ನಾಷ್ಟ ಮಾಡಿ ನಾನು ಮತ್ತೆ ಲೈಬ್ರರಿಗೆ ಹೋಗ್ಬೇಕು ಈಗ ಓದೋಕ್ಕೆ. ನೀವು ನೋಡತ್ತೀರಿ, ನೋಡ್ತು ಟೆಸ್ಟ್ ತೋರಿಸ್ತೀನಿ ನಿಮಗೆ ಹೆಂಗಿತ್ತು ನಾಷ್ಟ ಅಂತ. ಮಾಡಿ ಚೆನ್ನಾಗಿದೆ ನಾಷ್ಟ. ನೀವು ಎಂಜಾಯ್ ಮಾಡ್ಬೋದು. ನಿಮ್ಮ ಕಡೆ ಏನಿದೆ ಎಂಜಾಯ್ ಮಾಡ್ಬೋದು. ಫುಲ್ ಹ್ಯಾಪಿ. ಚಾ ಕುಡಿಬೇಕೀಗ. ಚಾ ಕುಡಿಯೋಣ ಬರ್ರಿ ಎಲ್ಲರೂ. ಚಾ ಇಷ್ಟ